ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಂದು ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಎಲ್ಲ ಕಡೆಯೂ ದೇಶದಲ್ಲೆಲ್ಲ ಮಾಡಿದ್ದಾರೆ. ಮತ್ತು ಎಲ್ಲರೂ ಹೆಣ್ಣನ್ನು ಯಾವ ರೀತಿ ಆಕೆ ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಕ್ಷಮೆಯ ಧರಿತ್ರಿ, ಹಾಗಾಗಿ ಹೆಣ್ಣಿನ ಹಲವಾರು ರೂಪಗಳನ್ನು ತಿಳಿಸಿದ್ದಾರೆ. ಯಾವ ರೀತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಮಹತ್ತರವಾದ ಸ್ಥಾನವನ್ನು ನಾವು ನೀಡಿದ್ವು. ಆನಂತರ ಒಂದು ಪರಕೀಯರ ದಾಳಿ ಆದಾಗ ಆ ಸ್ಥಾನಮಾನದಲ್ಲಿ ಎಲ್ಲೋ ಒಂದು ಕೊರತೆ ಉಂಟಾಯಿತು. ಆಮೇಲೆ ಆಕೆಗೆ ನೀಡುತ್ತಿದ್ದ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಇದರಲ್ಲೂ ಸಹ ಎಲ್ಲೋ ಒಂದು ಕೊರತೆ. ಏಕೆ ಅಂತಂದರೆ ಪರಕೀಯರ ದಾಳಿಯಿಂದ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೋಸ್ಕರನೇ ಕೆಲವೊಂದು ಆಚರಣೆಗಳನ್ನು ರೂಢಿಗೆ ತಂದರು. ನಂತರ ಅದು ಹಾಗೆ ಮುಂದುವರಿಯುತ್ತಾ ಬಂತು. ನಂತರ ಭಾರತೀಯ ಸಮಾಜ ಪುರುಷ ಪ್ರಧಾನ ಸಮಾಜ ಆಯಿತು. ಅದಕ್ಕೆ ಮೊದಲು ಹೆಣ್ಣಿಗೆ ಬಹಳ ಮುಖ್ಯವಾದ ವೇದಗಳ ಕಾಲದಲ್ಲಿ ನಾವು ನೋಡೋದಾದರೆ ಅವರಿಗೆ ಒಂದು ಉನ್ನತವಾದ ಸ್ಥಾನನ ನಾವು ನೋಡಬಹುದು. ಹಾಗಾಗಿ ಮಹಿಳೆಯರ ಒಂದು ಸ್ಥಿತಿಗತಿಗಳ ಬಗ್ಗೆ, ಮಹಿಳೆಯರಿಗೆ ನೀಡಿರುವ ಸ್ಥಾನಮಾನದ ಬಗ್ಗೆ ಬಹಳಷ್ಟು ಮಹಿಳಾವಾದಿಗಳು ಎಲ್ಲರೂ ಈ ಮಹಿಳಾ ದಿನಾಚರಣೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾತಾಡಿರ್ತಾರೆ. ಮಾತೃದೇವೋಭವ, ತಾಯಿಗೆ ಮುಖ್ಯವಾದ ಸ್ಥಾನವನ್ನು ಮೊದಲು ನಾವು ಆಕೆಗೆ ಪ್ರಾತಿನಿಧ್ಯವನ್ನು ನೀಡ್ತೀವಿ ಅಂತೆಲ್ಲ ಹೇಳ್ತಾರೆ. ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಮಹಿಳೆಯನ್ನು ನಾವು ಏನಕ್ಕೆ ಅಷ್ಟೊಂದು ಪೂಜ್ಯನೀಯ ಸ್ಥಾನದಲ್ಲಿ ಇಟ್ಟಿದ್ದೀವಿ ಅಂತ ನಾವು ನೋಡೋದಾದರೆ ಅದಕ್ಕೆ ಬೇಕಾದಷ್ಟು ವೈಜ್ಞಾನಿಕ ಕಾರಣಗಳಿದೆ. ಬೇರೆ ತತ್ವಶಾಸ್ತ್ರ, ಬೇರೆ ಬೇರೆ ಸಾಮಾಜಿಕ ಈ ಥರದ ಕಾರಣಗಳನ್ನು ಹೊರತಾಗಿ ಒಂದು ವೈಜ್ಞಾನಿಕ ಆಲೋಚನೆಯ ಮುಖಾಂತರ ಮಹಿಳೆಯನ್ನು ನಾವು ನೋಡೋದಾದರೆ ಆದಿಶಕ್ತಿ ಅಂತ ನಮ್ಮ ಪೂರ್ವಜರು ಆಕೆಯನ್ನು ಕರೆದಿರೋದಕ್ಕೆ ವೈಜ್ಞಾನಿಕ ಕಾರಣಗಳು ಇದೆ. ಅವು ಯಾವುದು ಅಂತ ನಾವು ನೋಡೋದಾದರೆ, ಆದಿ ಅನ್ನೋದು ಪ್ರೈಮಾಡಿಯಲ್, ಶಕ್ತಿ ಅನ್ನೋದು ಎನರ್ಜಿ. ಪ್ರೈಮಾಡಿಯಲ್ ಎನರ್ಜಿ ಜಗತ್ತಿನಲ್ಲಿರುವ ಈ ಜೀವಿಗಳು, ಮನುಷ್ಯ ಅಂತ ಯಾವ ಜೀವಿ ಇದೆ, ಮನುಷ್ಯನ ದೇಹದಲ್ಲಿ ನಡೆಯುವ ಎಲ್ಲ ಚಯಾಪಚಯ ಕ್ರಿಯೆಗಳು, ಅದು ಉಸಿರಾಟ ಆಗಿರಬಹುದು, ಜೀರ್ಣಾಂಗ ಆಗಿರಬಹುದು, ಎಲ್ಲ ಕ್ರಿಯೆ ಏನೇ ಮಾಡಿದ್ರೂ ಅಲ್ಲಿ ಪ್ರತಿ ನಿಮಿಷ ಪ್ರತಿ ಕ್ಷಣದಲ್ಲೂ 3000ಕ್ಕೂ ಹೆಚ್ಚು ರಾಸಾಯನಿಕ ಕ್ರಿಯೆಗಳು ದೇಹದ ಒಳಗಡೆ ನಡೀತಾ ಇದೆ. ಆ ಎಲ್ಲ ಕ್ರಿಯೆಗಳಿಗೂ ಮನುಷ್ಯ ಬದುಕಿದ್ದಾನೆ ಅಂದರೆ ಶಕ್ತಿ ಇರೋದ್ರಿಂದನೇ ಆತ ಬದುಕಿದ್ದಾನೆ. ಪ್ರಾಣಶಕ್ತಿ ಹೋದಾಗ ಆತ ಮರಣವನ್ನು ಅಪ್ಪಿದ್ದಾನೆ ಅಂತ ನಾವು ಹೇಳ್ಬೋದು. ಈ ಕ್ರಿಯೆಗಳು ನಿಂತೋದಾಗ ಆತ ಮರಣಿಸಿದ್ದಾನೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಜೀವ ರಾಸಾಯನಿಕ ಕ್ರಿಯೆಗಳು 3000ಕ್ಕೂ ಹೆಚ್ಚು ಕ್ರಿಯೆಗಳು ನಡೀತಾನೆ ಇರುತ್ತೆ ಸದಾಕಾಲ. ನಾವು ಮಲಗಿರಲಿ, ಕೂತಿರಲಿ, ವಿಶ್ರಮಿಸಲಿ, ಏನೇ ಮಾಡಿದ್ರೂ ಕ್ರಿಯೆಗಳು ಅದರ ಪಾಡಿಗೆ ಅದು ನಡೀತಾನೆ ಇರುತ್ತೆ. ಈ ಎಲ್ಲ ಕ್ರಿಯೆಗಳಿಗೂ ಮೂಲಾಧಾರ ಶಕ್ತಿ. ಆ ಶಕ್ತಿಯನ್ನು ಬಿಡುಗಡೆ ಮಾಡುವುದು ಯಾವುದು ಅಂತಂದರೆ ನಮ್ಮ ಜೀವಕೋಶದಲ್ಲಿರುವ ಮೈಟೋಕಾಂಡ್ರಿಯಾ ಎನ್ನುವ ಸೆಲ್ ಆರ್ಗನಲ್. ಮೈಟೋಕಾಂಡ್ರಿಯಾದಿಂದ ಶಕ್ತಿಗಳು ಬಿಡುಗಡೆಯಾಗುತ್ತೆ. ATP ಮಾಲಿಕ್ಯೂಲ್, ಅಡಿನೋಸಿನ್ ಟ್ರೈಫಾಸ್ಫೇಟ್ ಮಾಲಿಕ್ಯೂಲ್ಗಳು ಬಿಡುಗಡೆಯಾಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುವಂತಹದ್ದು. ನಾವು ಏನಕ್ಕೆ ಹೆಣ್ಣನ್ನು ಆದಿಶಕ್ತಿ ಅಂತ ಕರಿತೀವಿ ಅಂತ ಅಂದರೆ, ಕಾರಣ ಈ ಮೈಟೋಕಾಂಡ್ರಿಯಾ ತಾಯಿಯ ಬಳುವಳಿ. ತಾಯಿಯಿಂದ ಇಡೀ ಪುರುಷರಿಗೂ ಮಹಿಳೆಯರಿಗೂ ಎಲ್ಲರಿಗೂ ಎಲ್ಲ ಮನುಷ್ಯ ಜೀವಿಗಳಿಗೂ ಇರುವಂತಹ ಶಕ್ತಿ, ಆತ ಬಳಸುತ್ತಿರುವ ಶಕ್ತಿ, ಬಂದಿರುವ ಶಕ್ತಿ ಅದು ತಾಯಿಯಿಂದ ಬಂದಿರುವಂತಹ ಬಳುವಳಿ. ಹಾಗಾಗಿ ಆಕೆಯನ್ನು ಆದಿಶಕ್ತಿ ಅಂತ ನಾವು ಕರೆಯುತ್ತೇವೆ. ಹೆಣ್ಣನ್ನು ಆದಿಶಕ್ತಿ ಅನ್ನುವ ಮುಖ್ಯ ಕಾರಣ ಇದೆ. ರಕ್ಷಿಸುವವಳು ಅನ್ನೋದನ್ನು ನಾವು ಹೇಳ್ತೀವಿ. ಗ್ರಾಮ ದೇವತೆಗಳು ಹೆಣ್ಣು. ಎಲ್ಲ ಕಡೆ ಶಕ್ತಿಯಿಂದಾಗ ಹೆಣ್ಣನ್ನೇ ನಾವು ನೋಡ್ತೀವಿ. ಕಾರಣ ಆಕೆ ಪ್ರೈಮಾಡಿಯಮ್ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾಳೆ. ಎಲ್ಲರಿಗೂ ಆಕೆ ಶಕ್ತಿಯನ್ನು ನೀಡಿದ್ದಾಳೆ. ಕಾರಣ ಮೈಟೋಕಾಂಡ್ರಿಯಾ ಮೆಟರ್ನಲ್ ಇನ್ಹೆರಿಟೆನ್ಸ್, ತಾಯಿಯಿಂದ ಬಂದಿರುವಂಥದ್ದು. ಏನಾಗುತ್ತೆ ಇಲ್ಲಿ, ಅಂಡಾಣು ವೀರ್ಯಾಣುಗಳ ಮಿಲನ ಆದಾಗ ವೀರ್ಯಾಣುವಿನಲ್ಲಿರುವ ಜೆನೆಟಿಕ್ ಮೆಟೀರಿಯಲ್, ಆನುವಂಶೀಯ ವಸ್ತು ಮಾತ್ರ ಅಂಡಾಣುವಿನ ಒಳಗಡೆ ಹೋಗುತ್ತೆ. ಅಂಡಾಣುವಿನಲ್ಲಿ ಆನುವಂಶೀಯ ವಸ್ತು ಇರುತ್ತೆ, ಅದರ ಜೊತೆ ಮೈಟೋಕಾಂಡ್ರಿಯಾ ಇರುತ್ತೆ. ಈ ಥರ ಸೆಲ್ ಆರ್ಗನಲ್, ಗಾಲ್ಗಿ ಕಾಂಪ್ಲೆಕ್ಸ್ ಆಗ್ಬೋದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗ್ಬೋದು, ಈ ಥರ ಎಲ್ಲ ಪೂರಕ ಅಂಶಗಳು ಅಂಡಾಣುವಿನಲ್ಲೇ ಇರುತ್ತೆ. ಹಾಗಾಗಿ ಜೀವಿಗೆ ಸಿಗುವಂತಹ ಮೈಟೋಕಾಂಡ್ರಿಯಾ ತಾಯಿಯಿಂದ ಬಂದಿರುವಂತಹದ್ದು. ಎರಡನೆಯದು, ಈ ಒಂದು ಅಂಡಾಣು ವೀರ್ಯಾಣುವಿನ ಮಿಲನ ಆಗಿ ಅದು ಒಂದು ಝೈಗೋಟ್ ಅಂತ ಒಂದು ಭ್ರೂಣ ಅವಸ್ಥೆಗೆ ಬರುವಂಥ ಸಂದರ್ಭದಲ್ಲಿ ತಾಯಿಯ ಜೀನುಗಳು ಮೊದಲು ಆ್ಯಕ್ಟಿವೇಟ್ ಆಗುತ್ತೆ.
ಮೊದಲು ಆ್ಯಕ್ಟಿವೇಟ್ ಆಗಿ ಬಹಳಷ್ಟು ದಿನ ಆ ಭ್ರೂಣವನ್ನು ಕಾಪಾಡ್ಕೊಂಡು ಬರುತ್ತೆ. ನಂತರದ ದಿನದಲ್ಲಿ ತಂದೆಯ ಒಂದು ಆನುವಂಶೀಯ ವಸ್ತು DNA ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗೋಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಸೃಷ್ಟಿಯ ಒಂದು ಮೂಲ ಹೆಣ್ಣೆ ಕಾರಣ ಆಕೆಯ ಜೀನ್ಸ್ಗಳು ಆವಾಗ ಆ್ಯಕ್ಟಿವೇಟ್ ಆಗದೇ ಇದ್ದರೆ ಅದು ಭ್ರೂಣ ಅಲ್ಲೇ ಮರಣವನ್ನು ಅಪ್ಪುತ್ತೆ, ನಶಿಸಿ ಹೋಗುತ್ತೆ. ಹಾಗಾಗಿ ಅದು ತಾಯಿಯ ಜೀನ್ಸ್ಗಳೇ ಮೊದಲು ಆ್ಯಕ್ಟಿವೇಟ್ ಆಗೋದ್ರಿಂದನೂ ನಾವು ಆಕೆಯನ್ನು ಆದಿ, ಆಕೆಯೇ ಮೂಲ ಅನ್ನೋ ಥರ ನಾವು ಅದನ್ನು ಹೆಣ್ಣನ್ನು ಕರಿತೀವಿ. ನಂತರ ಆ ಒಂದು ಗರ್ಭಾವಸ್ಥೆಯಲ್ಲಿ ಮಗುವಿಗೆ ಸಂಪೂರ್ಣವಾಗಿ ತಾಯಿ ನೀಡುವ ಪರಿಸರ, ತಾಯಿ ಸೇವಿಸುವ ಆಹಾರ, ತಾಯಿಯ ಮನಸ್ಸು, ಭಾವನೆಗಳು ಮಗುವಿನ ಜೊತೆ ಸಮ್ಮಿಲನ ಹೊಂದೋದ್ರಿಂದ ತಾಯಿ ಯಾವ ರೀತಿ ಆಹಾರ ಸೇವನೆ ಮಾಡ್ತಾಳೆ, ಯಾವ ಪರಿಸರ ಕೊಡ್ತಾಳೆ, ಯಾವ ರೀತಿ ಆಲೋಚನೆಗಳನ್ನು ಮಾಡ್ತಾಳೆ ಅನ್ನುವುದರ ಮೇಲೆ ಸಂಪೂರ್ಣವಾಗಿ ಎಪಿಜೆನೆಸಿಸ್ ಅಂತ ಕರಿತೀವಿ, ಎಪಿಜೆನೆಟಿಕ್ ಫಿನಾಮಿನನ್ ಅಂತ. ಅಂದರೆ ಮಗುವಿನ ಆ ಬೆಳೆಯುತ್ತಿರುವ ಭ್ರೂಣದಲ್ಲಿರುವ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಬೇಕು, ಇನ್ಯಾಕ್ಟಿವೇಟ್ ಆಗಬೇಕು ಅನ್ನುವುದನ್ನು ನಿರ್ಧರಿಸುವುದು ತಾಯಿನೇ. ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಹೇಗಾಗಬೇಕು ಅವನು ಅನ್ನುವುದನ್ನು ನಿರ್ಧಾರ ಮಾಡುವವಳು ತಾಯಿ. ಹಾಗಾಗಿ ಪ್ರತಿ ಒಂದು ಜೀವಿಯನ್ನು ನಿರ್ಧಾರನೇ ಮಾಡೋವಳು ಅವಳಾಗಿರೋದ್ರಿಂದ ಅವಳನ್ನು ಆದಿಶಕ್ತಿ ಅಂತ ಕರೀತಾರೆ. ನಂತರದ ದಿನದಲ್ಲಿ ತಾಯಿ ಯಾವ ರೀತಿ ಒತ್ತಡವನ್ನು ನಿರ್ವಹಣೆ ಮಾಡ್ತಾಳೆ, ತಾಯಿ ಯಾವ ರೀತಿ ಒಳ್ಳೆಯ ಸಮತೋಲನ ಆಹಾರ ಸೇವನೆ ಮಾಡ್ತಾಳೆ, ಒಳ್ಳೆಯ ಸಕಾರಾತ್ಮಕ ಯೋಚನೆಗಳನ್ನು ಮಾಡ್ತಾಳೆ, ಇದರ ಮೂಲಕ ಇದೇ ಮಗುವನ್ನು, ಇದು ಒಂದು ಜೆರಾಕ್ಸ್ ಅನ್ಬೋದು. ಆಕೆ ಏನು ಮಾಡ್ತಾಳೆ, ನಂತರ ಮಗುವಿನಲ್ಲಿ ಈ ಎಲ್ಲದನ್ನು ನಾವು ನೋಡುವಂತಹ ಸ್ಥಿತಿ ಬರುತ್ತೆ. ನಂತರ ಆ ಮಗು ಗರ್ಭದಿಂದ ಹೊರಗೆ ಬರಬೇಕಾದ್ರೆ ತಾಯಿಯ ದೇಹದಲ್ಲಿರುವ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸಮೂಹ ಏನಿದೆ, ಗಟ್ ಮೈಕ್ರೋಬಯೋಮ್ ಅಂತ ನಾವು ಹೇಳ್ತೀವಿ, ಮೈಕ್ರೋಬಯೋಮ್, ತಾಯಿಯ ದೇಹದಲ್ಲಿರುವ ಮೈಕ್ರೋಬಯೋಮ್ ಆ ಒಂದು ಮಗುವಿಗೆ ವರ್ಗಾವಣೆಯಾಗುತ್ತೆ. ನಂತರ ತಾಯಿಯ ಜೊತೆ ಸತತವಾಗಿ ಮಗು ಇರೋದ್ರಿಂದ ಹಾಲು ನೀಡುವ ಸಂದರ್ಭದಲ್ಲಿ ಅದನ್ನು ಯಾವಾಗಲೂ ಆಕೆ ಅಪ್ಪಿಕೊಂಡಿರೋದ್ರಿಂದ ಆಕೆಯ ದೇಹದ ಮೈಕ್ರೋಬಯೋಮ್ಗಳೇನಾಗುತ್ತೆ, ಮಗುವಿಗೆ ವರ್ಗಾವಣೆಯಾಗುತ್ತೆ. ಹಾಗಾಗಿ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಗಟ್ಟಲ್ಲಿರುವಂತಹದ್ದು, ಕರಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಾಗ್ಬೋದು, ಆತನ ದೇಹದ ಒಳಗಡೆ ಇರುವ ಬ್ಯಾಕ್ಟೀರಿಯಾಗಳ ವೈವಿಧ್ಯತೆ ಅಥವಾ ಸಮೂಹ ಸಂಪೂರ್ಣವಾಗಿ ತಾಯಿ ಕಡೆಯಿಂದ ಹೆಚ್ಚು ಬಂದಿರುವಂಥದ್ದು. ಇನ್ನು ಅಂದರೆ 75% ತಾಯಿಯಿಂದ ಬಂದಿರುತ್ತೆ, ಮಿಕ್ಕ 25% ತಂದೆ ಅಥವಾ ಆ ಕುಟುಂಬದ ಇತರ ಸದಸ್ಯರು ಅಥವಾ ಆತನ ವಾತಾವರಣ, ಅದು ಮಣ್ಣಾಗಿರ್ಬೋದು, ನೀರು, ಗಾಳಿ, ಪ್ರಾಣಿಗಳು, ಇವುಗಳಿಂದ ಮಿಕ್ಕ ಒಂದಷ್ಟು ಈ ಒಂದು ಸೂಕ್ಷ್ಮಾಣು ಜೀವಿಗಳು ಮಗುವಿಗೆ ವರ್ಗಾವಣೆ ಆಗುತ್ತೆ. ಆದರೆ ಹೆಚ್ಚಿನ ಪಾಲು ತಾಯಿದೇ ಆಗಿರೋದ್ರಿಂದ ಆಕೆ ಮೊದಲನೆಯವಳು, ಆದಿ ಅಂತ ನಾವು ಆಕೆಯನ್ನು ಕರಿತೀವಿ. ಹಾಗಾಗಿ ತಾಯಿಯಲ್ಲಿ ಹೆಣ್ಣು ಮಕ್ಕಳಲ್ಲಿ 2 X ವರ್ಣತಂತುಗಳಿರುತ್ತೆ. ಹಾಗಾಗಿ ಒಂದು X ವರ್ಣತಂತುವಿನಲ್ಲಿ ಆನುವಂಶೀಯ ಕಾಯಿಲೆ ಏನಾದರೂ ರೂಪಾಂತರ ಆದರೆ ಇನ್ನೊಂದು ಪೂರಕವಾಗಿರೋದ್ರಿಂದ ಆಕೆಗೆ ಯಾವುದೇ ರೀತಿಯ ತೊಂದರೆಯೂ ಆಗೋಲ್ಲ. ಆದರೆ ಪುರುಷನಲ್ಲಿ ಒಂದೇ ಒಂದು X ವರ್ಣತಂತು ಇರೋದರಿಂದ ಅಲ್ಲಿ ಏನಾದರೂ ರೂಪಾಂತರ ಆದರೆ ಬಹಳಷ್ಟು ಕಾಯಿಲೆಗಳಿಗೆ, ತೊಂದರೆಗಳಿಗೆ ಪುರುಷ ತುತ್ತಾಗುವ ಸಾಧ್ಯತೆ ಇದೆ. ತಡೆದಿರುವ ಶಕ್ತಿ ಆಕೆಗೆ ಇರೋದರಿಂದ ಆಕೆಯನ್ನು ಆದಿಶಕ್ತಿ ಅಂತ ಕರಿತೀವಿ. ಇತ್ತೀಚೆಗೆ ನಾವು ಹೆಚ್ಚು ಆಟಿಸಮ್ ಮಕ್ಕಳನ್ನು ನೋಡ್ತಾ ಇದ್ದೀವಿ, ಅಟೆನ್ಷನ್ ಡಿಫಿಸಿಟ್ ಮಕ್ಕಳನ್ನು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ನಾವು ನೋಡೋದಾದರೆ ಅವರಲ್ಲಿ ಉಂಟಾಗಿರುವ X ವರ್ಣತಂತುವಿನ ತೊಂದರೆ. ಹಾಗಾಗಿ ಇಲ್ಲಿ ಅದನ್ನು ತಡೆದುಕೊಳ್ಳುವ ಶಕ್ತಿ, ಈವನ್ ಆನುವಂಶೀಯ ಕಾಯಿಲೆಗಳನ್ನು ತಡೆದುಕೊಳ್ಳುವ ಶಕ್ತಿ ಮಹಿಳೆಗೆ ಇದೆ ಅಂತ ನಾವು ಹೇಳ್ಬೋದು. ಇದರ ಜೊತೆಯಲ್ಲಿ ಪೇಯ್ನ್ ಟಾಲರೆನ್ಸ್ ಅಂತ ನಾವು ಹೇಳೋದು, ನೋವನ್ನು ತಡೆದುಕೊಳ್ಳುವ ಶಕ್ತಿ. ಫಿಸಿಕಲ್ಲಾಗಿ, ದೈಹಿಕವಾಗಿ ಆಕೆ ಅಷ್ಟೊಂದು ಪುರುಷನಷ್ಟು ಸಬಲಲ್ಲದೆ ಇದ್ದರೂ ಸಹ, ಶಕ್ತಿ ಹೊಂದದೇ ಇದ್ದರೂ ಸಹ ಮಾನಸಿಕವಾಗಿ ಅತ್ಯಂತ ದೃಢತೆ ಇರುತ್ತೆ. ಮಾನಸಿಕವಾಗಿ ಆಕೆ ಶಕ್ತಿಶಾಲಿಯಾಗಿರ್ತಾಳೆ. ಹಾಗಾಗಿ ನೋವನ್ನು ತಡೆಯುವ ಶಕ್ತಿ ಮಹಿಳೆಗೆ ಅದು ಒಂದು ಇನ್ಸ್ಟಿಂಕ್ಟ್ ಅನ್ಬೋದು. ಏಕೆ ಅಂತಂದರೆ ಋತುಚಕ್ರದ ಸಂದರ್ಭದಲ್ಲಿ ಉಂಟಾಗುವ ನೋವಾಗಿರ್ಬೋದು, ಹೆರಿಗೆಯ ಸಂದರ್ಭದಲ್ಲಿ ತಡೆಯುವ ನೋವಾಗಿರ್ಬೋದು. ಈ ರೀತಿ ಆಕೆ ನೋವಿಗೆ ಹೆಚ್ಚು ಸ್ಪಂದಿಸಿ ಏನಾಗಿರುತ್ತೆ ಅಂದರೆ ಆ ಟಾಲರೆನ್ಸ್ ಲೆವೆಲು ಆಕೆಯಲ್ಲಿ ತುಂಬ ಹೆಚ್ಚಿರುತ್ತೆ. ಜೊತೆಯಲ್ಲಿ ಈ ದೈಹಿಕ ನೋವುದರ ಜೊತೆಗೆ ಮಾನಸಿಕ ನೋವುಗಳು ಇರಬಹುದು. ಒಂದು ಕುಟುಂಬದ ಒಂದು ತೊಂದರೆಗಳಾಗ್ಬೋದು, ದೌರ್ಜನ್ಯಗಳಾಗಿರ್ಬೋದು, ಸಮಾಜದಲ್ಲಿರುವ ದೌರ್ಜನ್ಯ ಆಗಿರ್ಬೋದು, ಆಮೇಲೆ
ಆಮೇಲೆ ತಾರತಮ್ಯ ಮನೋಭಾವನೆ, ಈ ಥರದ್ದು ಬೇಕಾದಷ್ಟು ಎಲ್ಲ ತೊಂದರೆಗಳು ಉಂಟಾಗೋದು ಮಹಿಳೆಗೆ. ಹಾಗಾಗಿ ದೈಹಿಕ ನೋವುಗಳ ಜೊತೆಗೆ ಮಾನಸಿಕ ನೋವುಗಳನ್ನು ತಡೆದು ಆಕೆಗೆ ನೋವನ್ನು ತಡೆದುಕೊಳ್ಳುವ ಶಕ್ತಿ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ. ಹಾಗಾಗಿಯೇ ಮಹಿಳೆಗೆ ಆ ನೋವು ತಡೆದುಕೊಳ್ಳುವ ಶಕ್ತಿ ಇರೋದ್ರಿಂದನೇ ಅವಳನ್ನು ಅಶಕ್ತಿ ಅಥವಾ ಆದಿಶಕ್ತಿ ಅಂತಲೂ ಸಹ ನಾವು ಕರಿತೀವಿ. ಇದಕ್ಕೆ ಪ್ರಮುಖವಾದ ಕಾರಣ ಅಂದರೆ ಮಹಿಳೆಯಲ್ಲಿರುವ ಒಂದು ಎಸ್ಟ್ರೋಜನ್ ಎನ್ನುವ ಹಾರ್ಮೋನ್. ಈ ಎಸ್ಟ್ರೋಜನ್ ಎನ್ನುವ ಹಾರ್ಮೋನಿಗೆ ತಡೆಯುವ ಶಕ್ತಿ ಇದೆ, ತಾಳ್ಮೆಯ ಶಕ್ತಿ ಇದೆ, ಅಂದರೆ ಏನೇ ಆದರೂ ಅದನ್ನು ನಿಭಾಯಿಸುವ ಶಕ್ತಿ ಇದೆ, ಒತ್ತಡವನ್ನು ತಡೆಯುವ ಶಕ್ತಿ ಇದೆ. ಹಾಗಾಗಿ ಅದನ್ನು ಆ ಒಂದು ವೈಜ್ಞಾನಿಕ ಕಾರಣದಿಂದನೂ ಸಹ ನಾವು ಆಕೆಯನ್ನು ಶಕ್ತಿ ಅಂತ ಕರಿತೀವಿ. ಇದರ ಹೊರತಾಗಿ ಭಾವನೆಗಳು, ಕಾರಣ ಇಲ್ಲಿ ಏನಂದರೆ ನಮ್ಮ ದೈಹಿಕವಾಗಿ ನಮಗೇನು ನೋವು ಆಗುತ್ತೆ, ಮಾನಸಿಕ ನೋವು ದೈಹಿಕ ನೋವಿಂದು ಪಾತ್ವೆ ಒಂದೇ. ದೈಹಿಕ ನೋವು ಎಷ್ಟು ನಮಗೆ ತೊಂದರೆ ನೀಡುತ್ತೆ ಅಷ್ಟೇ ಪ್ರಮಾಣದ ನೋವು ಮಾನಸಿಕ ನೋವಿಂದನೂ ಸಹ ಆಗುತ್ತೆ. ಎರಡರದ್ದು ಒಂದೇ ಆಗಿರೋದ್ರಿಂದ ಎರಡನ್ನೂ ತಡೆದುಕೊಳ್ಳುವ ಶಕ್ತಿ ಆಕೆಗಿದೆ. ಇದರ ಹೊರತಾಗಿ ಯಾವುದೇ ಭಾವನೆಗಳು, ಹೆಚ್ಚು ಹೆಚ್ಚು ಭಾವನೆಗಳನ್ನು ಅತ್ಯಂತ ಸುಲಭದಲ್ಲಿ ನಿಗ್ರಹಿಸುವ, ಅದನ್ನು ತಟಸ್ಥಕರಿಸುವ ಸ್ಥಿತಿಗೆ ಆಕೆ ಹೋಗ್ತಾಳೆ. ಕಾರಣ ಆಕೆಯಲ್ಲಿರುವ ಎಸ್ಟ್ರೋಜನ್ ಹಾರ್ಮೋನ್ ಅಥವಾ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಇವುಗಳಿಂದ ಏನಾಗುತ್ತೆ ಅಂತಂದರೆ ಪ್ರೋಸ್ಟೋಗ್ಲ್ಯಾಂಡಿನ್ಗಳಾಗಿರ್ಬೋದು, ಪ್ರೊಲ್ಯಾಕ್ಟಿನ್ ಆಗಿರ್ಬೋದು, ಇವುಗಳಿಂದ ಆಕೆಗೆ ಭಾವನೆಗಳು ಕಣ್ಣೀರಿನ ರೂಪದಲ್ಲಿ ಹೊರಬರುವುದರಿಂದ ಆಕೆಯ ದೇಹದಲ್ಲಿ ಶೇಖರಣೆಯಾಗುವ ಒತ್ತಡದ ಹಾರ್ಮೋನ್ಗಳಾದ ಕಾರ್ಟಿಸಾಲ್ ಆಗ್ಬೋದು, ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಆಗ್ಬೋದು, ಪ್ರೊಲ್ಯಾಕ್ಟಿನು, ಪ್ರೊಜೆಸ್ಟ್ರಾನ್ ಹಾರ್ಮೋನುಗಳಾಗ್ಬೋದು, ಇವುಗಳೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಬರೋದರಿಂದ ಬಹಳ ಸುಲಭದಲ್ಲಿ ಆಕೆ ಭಾವನೆಗಳನ್ನು ನಿಯಂತ್ರಣಕ್ಕೆ ತಂದುಕೊಳ್ತಾಳೆ. ಆದರೆ ಪುರುಷನಿಗೆ ಈ ಹಾರ್ಮೋನುಗಳು ಒತ್ತಡ ಉಂಟಾದಾಗ, ಭಾವನೆ ಹೆಚ್ಚಾದಾಗ ಬಿಡುಗಡೆಯಾಗುವ ಈ ಹಾರ್ಮೋನುಗಳು ಕಣ್ಣೀರಿನ ಮುಖಾಂತರ ಬರೋದಿಲ್ಲ. ಇವು ದೇಹದಲ್ಲೇ ಮೆಟಬಲೈಸ್ ಆಗಬೇಕು, ದೇಹದಲ್ಲೇ ರಕ್ತಕ್ಕೆ ಹೋಗಿ ನಂತರ ಅದು ದೇಹದಿಂದ ಹೊರ ಬರಬೇಕು. ಇದಕ್ಕೆ ಬೇಕಾದಷ್ಟು ಸಮಯ ತೆಗೆದುಕೊಳ್ಳುತ್ತೆ. ತಕ್ಷಣ ಅದು ಈಚೆ ಬರೋದಿಲ್ಲ. ಭಾವನೆಗಳು ಇರುತ್ತೆ, ಒತ್ತಡನೂ ಹೆಚ್ಚಾಗುತ್ತೆ. ಅದು ಇನ್ನೊಂದು ರೂಪದಲ್ಲಿ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಪುರುಷನಿಗೆ ಬಹಳಷ್ಟು ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಹಾಗಾಗಿ ಶಕ್ತಿಯಿಂದ ನಾವು ನೋಡೋದಾದರೆ ಪುರುಷ ಈ ಒಂದು ವಿಚಾರಗಳಲ್ಲಿ ಅಶಕ್ತ, ಶಕ್ತಿ ಕಡಿಮೆ ಇರುವಂತಹವನು ಅಂತಲೇ ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಳ್ಬೋದು. ಕುಟುಂಬಕ್ಕೆ ತಾಯಿಯೂ ಬೇಕು, ತಂದೆಯೂ ಬೇಕು. ತಾಯಿ ಇಷ್ಟೆಲ್ಲ ಶಕ್ತಿ ಹೊಂದಿರೋದ್ರೂ ಸಹ ಕುಟುಂಬದ ಒಂದು ಪೋಷಣೆ ಮಾಡೋರು ತಂದೆಯೇ ಆಗಿರೋದ್ರಿಂದ, ಆತರಿಗೆ ಬೆನ್ನೆಲುಬಾಗಿ ನೀಡೋರು ತಂದೆ ಆದ್ದರಿಂದ ತಂದೆಯೂ ಒಂದು ಪ್ರಮುಖ ಸ್ಥಾನದಲ್ಲೇ ಇದ್ದರೂ ಸಹ ಆದಿಶಕ್ತಿ ಅಂತ ಮಹಿಳೆಯನ್ನು ನಾವು ಹೇಳಬೇಕಾದ್ರೆ ಇಷ್ಟೆಲ್ಲ ವೈಜ್ಞಾನಿಕ ಕಾರಣಗಳಿದೆ. ಇನ್ನೂ ಹೆಚ್ಚಿನ ಕಾರಣಗಳನ್ನು ನಾವು ಕೊಡ್ತಾ ಹೋಗ್ಬೋದು. ಕಾರಣ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದೇ ಆಗಲಿ, ಅದು ಮಾತಾಡುವ ವಾಕ್ಚಾತುರ್ಯ ಆಗ್ಬೋದು, ಆ ಒಂದು ಮೆದುಳಿನ ಭಾಗಗಳು ಹೆಣ್ಣು ಮಕ್ಕಳಲ್ಲಿ ಬಹಳ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಹಾಗಾಗಿ ಆ ಒಂದು ವಾಕ್ಚಾತುರ್ಯ ಆಗ್ಬೋದು, ಹೇಳುವ ಅಂದರೆ ವಿಚಾರಗಳನ್ನು ಸರಿಯಾಗಿ ವಿನಿಮಯ ಮಾಡುವ ಶಕ್ತಿ ಹೆಣ್ಣು ಮಕ್ಕಳಿಗೆ ಅದ್ಭುತವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೆ ಎಮೋಷ್ನಲ್ ಮೆಮೊರಿಗಳು ಚೆನ್ನಾಗಿರುತ್ತೆ. ಕಾರಣ ಅವರ ಮೆದುಳಿನ ಹಿಪ್ಪೋ ಕ್ಯಾಂಪಸ್ ಎನ್ನುವ ಭಾಗ ದೊಡ್ಡದಾಗಿದೆ ಮತ್ತು ಅದು ಹೆಚ್ಚು ಏಕಾಗ್ರತೆ ಆಗಿರ್ಬೋದು, ಅದು ನೆನಪುಗಳನ್ನು ಇಟ್ಕೊಳ್ಳುವಂಥದ್ದೇ ಆಗಿರ್ಬೋದು, ಬಹಳ ದೀರ್ಘಕಾಲದ ವಿಚಾರಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ. ಹಾಗಾಗಿ ಇದು ಒಂದು ಅಡಿಷ್ನಲ್ ಪಾಯಿಂಟ್ ಅಥವಾ ಒಂದು ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ತಾ ಬರಬಹುದು. ಹೀಗೆ ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಆದಿಶಕ್ತಿಯಾಗಿರುವ ಹೆಣ್ಣು, ಆದಿಶಕ್ತಿಯಿಂದಾನೇ ನಾವು ಅಂದಾಗ ಆ ಆದಿಶಕ್ತಿಗೆ, ಆ ದೇವಿಯನ್ನು ನಾವು ಒಂದು ಸಿಂಬಾಲಿಕ್ಕಾಗಿ ನೋಡ್ತೀವಿ. ಆಕೆಗೆ 12 ಕೈಗಳು, 12 ಕೈಗಳಿರುತ್ತೆ. ಒಂದೊಂದು ಕೈಯಿಂದನೂ ಆಕೆ ಬೇರೆ ಬೇರೆ ಕೆಲಸವನ್ನು ಮಾಡ್ತಿರ್ತಾಳೆ. ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಹೆಂಗಸರು ಮಲ್ಟಿ ಟಾಸ್ಕರ್, ಅಂದರೆ ಬಹಳಷ್ಟು ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಅವರು ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ ಅನ್ನುವುದನ್ನು ಅದು ಸಿಂಬಾಲಿಕ್ಕಾಗಿ. ಇದೆಲ್ಲ ದೇವಿ ಅಂತ ನಾವು ನೋಡಿದಾಗ ಅದರ ಹಿಂದೆ ಒಂದು ವೈಜ್ಞಾನಿಕತೆ ಇದೆ, ಅದರ ಹಿಂದೆ ಒಂದು ಗೂಢಾರ್ಥ ಇದೆ, ಅದರ ಹಿಂದೆ ಒಂದು ಒಳ ಅರ್ಥ ಇರುತ್ತೆ. ಅದನ್ನು ಒಡೆದು ನೋಡಿದಾಗ ನಮಗೆ ನಿಜವಾದ ಅರ್ಥ ನಮಗೆ ತಿಳಿಯೋದು. ಹಾಗಾಗಿ ಮಲ್ಟಿ ಟಾಸ್ಕರ್, ಎಲ್ಲದನ್ನು ನಿಭಾಯಿಸುವ ಶಕ್ತಿ ಮಹಿಳೆಗಿದೆ ಅನ್ನೋದು ಈ ಕೈಗಳು, ಬಹಳ ಕೈಗಳನ್ನು ಹೊಂದಿರುವ ದೇವಿಯನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಆ ಕೈಗಳಲ್ಲಿ ಆಕೆ ಆಯುಧಗಳನ್ನು ಇಟ್ಕೊಂಡಿರ್ತಾಳೆ.
ಇಲ್ಲಿ ಆಯುಧ ಅಲ್ಲ, ಬೇರೆ ಬೇರೆ ವಸ್ತುಗಳನ್ನು ಇಟ್ಕೊಂಡು ಆಕೆ ಒಂದು ಸಂಸಾರವನ್ನು, ಒಂದು ಸಮಾಜವನ್ನು ನಡೆಸುವ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆ. ಹಾಗಾಗಿ ಆದಿಶಕ್ತಿ ಅಂದರೆ ಇಷ್ಟೆಲ್ಲ ಇನ್ನೂ ಹೆಚ್ಚಿನ ವೈಜ್ಞಾನಿಕ ಕಾರಣಗಳು ಹಿಂದೆ ಇದೆ. ಹಾಗಾಗಿ ಮಹಿಳೆಯನ್ನು ಆದಿಶಕ್ತಿ ಅಂತ ಕರಿತೀವಿ. ಹೆಣ್ಣು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಮಾತ್ರ ಈ ವಿಚಾರಗಳನ್ನು ಮಾಡ್ತಾರೆ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಮೊದಲಿನಿಂದಲೂ ಹೆಣ್ಣಿಗೆ ಒಂದು ಮಹತ್ತರವಾದ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ಮಾತೃತ್ವಕ್ಕೆ ಮುಖ್ಯವಾಗಿ ಹೆಣ್ಣು ಅಂತ ನಾವು ಹೇಳ್ತೀವಿ. ರಕ್ಷಣೆ, ಕರುಣೆ, ಪ್ರೀತಿ, ದಯೆ ಎಲ್ಲದ ಒಂದು ಈ ಎಲ್ಲ ಭಾವನೆಗಳ ಒಂದು ಸಮೂಹ ಆಕಾರ ಹೆಣ್ಣಾಗಿರೋದ್ರಿಂದ ಪ್ರತಿನಿತ್ಯ ಆಕೆಗೆ ಗೌರವಿಸಿ, ಆಕೆಗೆ ಸರಿಯಾದ ಸ್ಥಾನಮಾನಗಳನ್ನು ನೀಡಿ, ಆಕೆಗೆ ವಿಮೆನ್ ಎಂಪವರ್ಮೆಂಟ್ ಅಂತ ಕರೀತಾರೆ. ಅಂದರೆ ಆಕೆನೇ ಶಕ್ತಿ, ಆಕೆಗೆ ಎಂಪವರ್ಮೆಂಟ್ ಅಂತ ಏನೂ ಬೇಡ. ಇರುವ ಶಕ್ತಿಯನ್ನು ಸದ್ವಿನಿಯೋಗ ಮಾಡಿ, ಸರಿಯಾಗಿ ಅದನ್ನು ಚಾನಲೈಸ್ ಮಾಡಿ, ಸರಿಯಾಗಿ ಅದನ್ನು ನಡೆಸ್ಕೊಂಡು ವಿದ್ಯಾಭ್ಯಾಸವನ್ನು ನೀಡುವುದರ ಮುಖಾಂತರ, ಆರ್ಥಿಕವಾಗಿ ಸಬಲತೆಯನ್ನು ನೀಡುವುದರ ಮುಖಾಂತರ, ಒಳ್ಳೆಯ ಆಹಾರ ಸೇವನೆ, ಈ ರೀತಿ ಪೂರಕವಾಗಿ ಎಲ್ಲದನ್ನು ನಾವು ನೀಡ್ತಾ ಬಂದರೆ ಅದೇ ಆ ಮಹಿಳೆಗೆ ನಾವು ಸಲ್ಲಿಸುವ ಒಂದು ಗೌರವ ಅಂತ ಅನ್ಬೋದು. ಹಾಗಾಗಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಆದಿಶಕ್ತಿ ಅನ್ನೋದಕ್ಕೆ ಬಹಳ ಗೂಢಾರ್ಥಗಳಿದೆ. ಅದನ್ನು ನಾವು ಅರ್ಥ ಮಾಡಿಕೊಂಡ ಪಕ್ಷದಲ್ಲಿ ಈ ಇಡೀ ಜಗತ್ತಿಗೆ ಮೂಲ ಹೆಣ್ಣೆ, ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳಿಗೆ ಮೂಲ ಹೆಣ್ಣೆ ಆಗಿರೋದ್ರಿಂದ ಮೈಟೊಕಾಂಡ್ರಿಯಲ್ ಈವ್ ಅಂತ ಕರಿತೀವಿ. ಅಂದರೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು, ಅದು ಗಂಡಾಗ್ಬೋದು ಹೆಣ್ಣಾಗ್ಬೋದು, ನಮ್ಮಲ್ಲಿರುವ ಮೈಟೊಕಾಂಡ್ರಿಯ ಬಂದಿರುವುದು ಆಫ್ರಿಕಾದಲ್ಲಿ ಸುಮಾರು 1.5 ಲಕ್ಷದಿಂದ 2 ಲಕ್ಷದ ಅವಧಿಯಲ್ಲಿ ಜೀವಿಸಿದ್ದ ಒಬ್ಬ ಮಹಿಳೆಯಿಂದ. ಅದನ್ನು ಮೈಟೊಕಾಂಡ್ರಿಯಲ್ ಈವ್ ಥಿಯರಿ ಅಂತ ಕರಿತೀವಿ. ಆ ಮಹಿಳೆಯಿಂದನೇ ಇಡೀ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳಿಗೆ ಇರುವ ಮೈಟೊಕಾಂಡ್ರಿಯ ಅಲ್ಲಿಂದನೇ ಬಂದಿರೋ ಅಂಥದ್ದು. ಹಾಗಾಗಿ ನಾವು ಧರ್ಮ, ಜಾತಿ, ಮತ, ಕುಲ ಅಂತೇಳಿ ಕಿತ್ತಾಡುವುದರ ಬದಲು ವೈಜ್ಞಾನಿಕ ದೃಷ್ಟಿಕೋನದಿಂದ ಮಾನವೀಯತೆ ಎನ್ನುವ ಧರ್ಮವನ್ನು ನಾವು ಅನುಸರಿಸಿದ್ರೆ ಖಂಡಿತವಾಗಿಯೂ ಸಮಾಜ, ದೇಶ ಎಲ್ಲ ಶಾಂತಿ ಮತ್ತು ಸುಭಿಕ್ಷವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಮಸ್ಕಾರ.